ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಶಿಸ್ತು, ನಿಮ್ಮದೇ ಆದಂತಹ ಕೆಲವು ತತ್ವ ಸಿದ್ಧಾಂತಗಳು ಅದು ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ತನ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿ ಅರ್ಥ. ನೀವು ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶಗಳಾಗತ್ತೆ, ಧರ್ಮ ಚಿಂತನೆಯನ್ನು ಮಾಡೋದಕ್ಕೆ ಅವಕಾಶಗಳಾಗುತ್ತೆ. ಹಲವಾರು ಜನರ ಟೀಕೆಗೆ ಗುರಿಯಾಗ್ತೀರಿ. ಆದರೆ ನೀವು ಯೋಚನೆ ಮಾಡುವಂಥದ್ದು ಲೋಕಹಿತಕ್ಕಾಗಿ ಅಥವಾ ಸಮಾಜದ ಹಿತಕ್ಕಾಗಿ ಅನ್ನುವಂಥದ್ದು ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಆರೋಗ್ಯದಲ್ಲಿ ಆಗತಕ್ಕಂತಹ ವ್ಯತ್ಯಾಸಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ಹೊರಗಿನ ಆಹಾರದಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ವ್ಯವಹಾರದಲ್ಲಿ ಸ್ಥಿರತೆಯನ್ನು ಕಾಣ್ತಕ್ಕಂಥದ್ದು, ಹಣಕಾಸಿನ ವ್ಯವಹಾರಕ್ಕೆ ಆದ್ಯತೆಯನ್ನು ನೀಡಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಸರಿಯಾದಂತಹ ಶುದ್ಧವಾದಂತಹ ಆಹಾರವನ್ನು ಮಾತ್ರ ಸೇವನೆ ಮಾಡಿ, ಇಲ್ಲದೇ ಇದ್ದರೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗತ್ತೆ, ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ತುಂಬ ಆತಂಕ ಉಂಟಾಗ್ತಕ್ಕಂತಹ ದಿವಸ ಇದಾಗಿರುತ್ತೆ. ಹಣದ ಸಮಸ್ಯೆ, ಅದಕ್ಕೆ ಪರಿಹಾರದ ಮಾರ್ಗ ನಿಮಗೆ ಸಿಕ್ಕುವಂಥದ್ದಿದೆ. ಆಕಸ್ಮಿಕವಾಗಿ ಮಹಾತ್ಮರ ಅಥವಾ ಅನುಭವಿಗಳ ಭೇಟಿ ಆಗ್ತಕ್ಕಂಥದ್ದಿದೆ. ಈ ದಿವಸದ ದಿನಚರಿ ಶಿಸ್ತುಬದ್ಧವಾಗಿರ್ತಕ್ಕಂಥದ್ದು. ಪ್ರತಿ ದಿವಸವೂ ಇರಬೇಕು, ಆದರೆ ಈ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶನಿಗ್ರಹ ಅವನನ್ನು ಪ್ರಾರ್ಥನೆ ಮಾಡಿದರೆ ನಿಮ್ಮ ಕಷ್ಟವನ್ನು ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡ್ತಾನೆ. ಯಾರಿಗೆ ಈಗ ಶನಿ ದೆಸೆ, ಶನಿ ಭುಕ್ತಿ ಅಥವಾ ಸಪ್ತಮ ಶನಿ, ಸಾಡೆ ಸಾತಿ ಅಂತ ಏನು ಹೇಳ್ತೀವಿ, ಪಂಚಮ ಶನಿ, ಅಷ್ಟಮ ಶನಿ ಇರುವಂಥವರೆಲ್ಲ ಆ ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅವನು ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡ್ತಾನೆ. ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವ ಒಂದು ಯೋಗವೂ ಕೂಡ ಸಾಯಂಕಾಲದ ಹೊತ್ತಿಗೆ ಬರುತ್ತೆ. ಪಾರಿಜಾತ ಸರಸ್ವತಿಯ ಪ್ರಾರ್ಥನೆಯನ್ನು ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ಪ್ರಾರ್ಥಿಸಿ. ಶುಭವಾಗಿ. ಮಿಥುನ ರಾಶಿ ಕೌಟುಂಬಿಕವಾಗಿ ಬಹಳ ಸಂತೋಷದಲ್ಲಿರ್ತೀರಿ. ಜೀವಕ್ಕಿಂತ ಜೀವನ ಮುಖ್ಯ ಅನ್ನುವಂಥದ್ದು ಗಮನಿಸ್ಕೊಳ್ಬೇಕಾದಂಥದ್ದು. ಯಾಕೆ ಅಂತಂದರೆ ಒಬ್ಬ ಮನುಷ್ಯ ಎಷ್ಟು ದಿವಸ ಬದುಕದ ಅಂತ ಹೇಳಿ ಲೆಕ್ಕ ಹಾಕೋದಕ್ಕಿಂತ ಹೇಗೆ ಅವನು ಬದುಕದ, ಜೀವನವನ್ನು ಸಾಗಿಸ್ದ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆಕಸ್ಮಿಕವಾಗಿ ಎದೆ ನೋವು ಕಾಣಿಸ್ಕೊಳ್ಬಹುದು. ಗಾಬರಿ ಆಗೋದಕ್ಕಿಂತಲೂ ಹೆಚ್ಚಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಅವರು ಹೇಳಿದಂತಹ ರೀತಿಯಲ್ಲಿ ನಡ್ಕೊಳ್ಳಿ. ಆತಂಕ ಪಡಬೇಕಾದಂಥದ್ದಿಲ್ಲ. ನಿಮ್ಮ ಆಲೋಚನೆಗಳು ಮನೆಯವರಿಗೆ ಸ್ಫೂರ್ತಿಯನ್ನು ತರುತ್ತೆ. ನಿಮ್ಮ ಮಾತುಗಳು ಮನೆಯವರಿಗೆ ಧೈರ್ಯವನ್ನು ತರತಕ್ಕಂಥದ್ದಾಗುತ್ತೆ. ವೈವಾಹಿಕ ಜೀವನ, ದಾಂಪತ್ಯ ಜೀವನ ಸಮಾಧಾನವನ್ನು ಕೊಡುವಂಥದ್ದು. ಹಣಕಾಸಿನ ವಿಚಾರವನ್ನು ಈ ದಿವಸ ಚರ್ಚೆ ಮಾಡ್ತೀರಿ. ತ್ವರಿತ ರುದ್ರನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ಈಶ್ವರ ಪ್ರಾರ್ಥನೆಯನ್ನು, ರುದ್ರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಶುಭ ಇರತಕ್ಕಂಥದ್ದು. ವಾಹನ ಅಪಘಾತವಾಗುವಂತಹ ಸೂಚನೆ ಇದೆ. ಎಚ್ಚರಿಕೆಯಿಂದ ಇರಬೇಕು. ಕಷ್ಟಪಟ್ಟು ಸಂಗ್ರಹ ಮಾಡಿದಂತಹ ವಿಚಾರ ಏನಿದೆ ಅದನ್ನು ಸಮಾಜಕ್ಕೆ ತಿಳಿಸಿದರೆ, ಹೊರಗಿನ ಪ್ರಪಂಚಕ್ಕೆ ತಿಳಿಸಿದರೆ ಗೌರವ ಹೆಚ್ಚಾಗುವಂಥದ್ದು. ನಿಮ್ಮಲ್ಲೇ ಇಟ್ಟುಕೊಂಡ್ರೆ ಅದು ಹಾಗೆ ಉಳಿದು ಬಿಡುತ್ತೆ. ಯಾಕೆ ಅಂತಂದರೆ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕಂಠಸ್ಥಾಯ ಭವೇದ್ವಿದ್ಯಾ ಸಾ ಪ್ರಕಾಶ್ಯ ಸದಾ ಬುಧೈಹಿ ಯಾಗುರೌ ಪುಸ್ತಕೆ ವಿದ್ಯಾ ತಯಾಮೂಢ ಪ್ರತಾರ್ಯತೆ ಅನ್ನುವಂತಹ ಮಾತು. ಅಂದರೆ ನಾವು ಯಾವ ವಿಚಾರವನ್ನು ತಿಳ್ಕೊಂಡಿದ್ದೇವೋ, ನಮ್ಮಲ್ಲಿ ಯಾವ ವಿಶೇಷವಾದಂತಹ ವಿಷಯ ಸಂಗ್ರಹ ಇದೆಯೋ ಅದನ್ನು ಹೊರಗಿನ ಪ್ರಪಂಚಕ್ಕೆ ತಿಳಿಸ್ಬೇಕು. ಇಲ್ಲದೇ ಇದ್ದರೆ ತಿಳ್ಕೊಳ್ಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಹೊಂದಿರತಕ್ಕಂಥವರು ಕೂಡ ಅದರಿಂದ ವಂಚಿತರಾಗ್ತಾರೆ ಅನ್ನುವಂತಹ ಮಾತು ಪ್ರಸಿದ್ಧವಾದ್ದು.
ಸ್ನೇಹಿತರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹಂಚಿಕೊಳ್ತೀರಿ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಲಿ.